ನೆನಸಂಗ ಮಾಡ್ಯಾನ ಆ ಮಗ. ಅಲ್ರಿ ಈಗ 18 ದಾಟಿ 19ಕ್ಕೆ ಹೆಜ್ಜೆ ಇಡಕತ್ತೀರಿ ನೀವು. ನಿಮ್ಮಂತ ಪಿಗರ್ನ ಆ ಗೌಡೆ ಇಟ್ಕೊಂಡನಂದ್ರ ಅವ್ನು ತಿಂಡರ ಎಟ್ಟಿರ್ಬೇಕು. ತಿಂಡರ ಎಟ್ಟಿರ್ಬೇಕು ಅವ್ನು. ಹಂಗೆಲ್ಲ ಮಾತಾಡ್ಬೇಡ್ರಿ. ನಮಸ್ಕಾರ ರೀ. ನಮಸ್ಕಾರ ರೀ. 2ನೇ ನಂಬರ್ ಗೌಡಿಶೇನಿ ಅವ್ರಿಗೆ. ನಾ ಗೌಡಿಶೇನಿ ನಿನ್ನ ಕಣ್ಣ ಕಾರ ತುಂಬಲಿ, ನಿನ್ನ ಮಾಯ ಮಣ್ಣು ಹಾಕ್ಲಿ, ನೀ ಸತ್ ಮೇಲೆ ಕುಂತಳ್ಳಿ, ನೀ ಹೆಜ್ಜೆ ಸಜ್ಜೆ ಬಿಟ್ಲಿ, ನಿನ್ನ ಗ್ಯಾಸ್ ಪ್ಲೇಟ್ ಬಸ್ 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 ಹವಾ ಹಾಕ್ಲಿ, ನೀನು ಉಡ್ದಾರ ಕುಪ್ಪೊಂದು ಕಟ್ಲಿ. ಅದೊಂದು ಬಾಕಿ ಉಳ್ದಿತ್ತು ನೋಡು. ಏನ್ಲ ಊರಿಗೆ ಕಾಲಿಟ್ಟು ಕೂಡ್ಲೆ ನನ್ನ ಯಾಕ್ಲ ಗೌಡಿಶೇನಿ ಮಾಡಿದಿ? ನೀವ ಅಂದ್ರಲ್ಲ ಏನಂತ? ಅವರು ನಮ್ಮ ಗೌಡ್ರು ಅಂತ. ಓ ಯಪ್ಪ, ನಾನು ಗೌಡ್ರ ಮನೆ ಕೆಲಸ ಮಾಡ್ತೀನಿ, ಅದಕ್ಕೆ ಅವರು ನಮ್ ಗೌಡ್ರು ಅಂದ. ಅಂದ್ರ ನಿಮ್ದು ಇನ್ನೂ RC ಬುಕ್ ಆಗಿಲ್ಲ ಅಂದಂಗಾತ. ಒಟ್ಟ ಹೆದರ್ಬೇಡ್ರಿ ಅವನವನ. ಇನ್ಸೂರೆನ್ಸ್ ಕ್ಲಿಯರ್ ಮಾಡಿ ಈ ಗಾಡಿ ನಾನ ತಗೊಂತೀನಿ ಅದನ್ನ ಅಂದಂಗ ನೀವ್ ಅಲ್ಲೇ ಒಲ್ಲೆವ ದೊಡ್ಡದೈತದ. ಎಳಕ್ ಸೌತಿಕಾಯಿ ಆಗತ್ತದ. ಸೌತಿಕಾಯಿಗಿಲ್ಲ ಅದ ಜಾಲಿ ಬಡ್ಡೆಗೈತದ. ನೀವು ನೀವು ಗೌಡಪ್ಪನ ಮನೆ ಕೆಲಸ ಮಾಡ್ತೀನಿ ಅಂದ್ರಲ್ಲ, ಸ್ವರ್ಗಣ್ಣ ರಪ್ ಅಂತ ಬಡ್ದಂಗಾತ. ಅವಾಗ ಒಂದೊಂದು ಹಳೆ ಗಾದೆ ಮಾತು ನೆನಪಾತು. ಏನ್ ನೆನಪಾತ್ರಿ? ಡಾಕ್ಟರ್ಗೆ ಹೇಳಿದ್ದು ನರ್ಸನ್ನ, ನಾ ಕೇಳಿದ್ದು ನರ್ಸನ್ನ. ಏನ್ರಿ ನೀವು ಸೃಷ್ಟಿನ ಉಲ್ಟಾ ಮಾಡ್ತಿರಲ್ಲ? ಅದು ಹಂಗಲ್ಲ. ಮತ್ತೆ ಹೆಂಗ? ರೋಗಿ ಬಯಸಿದ್ದು ಹಾಲು ಅಣ್ಣ, ಡಾಕ್ಟರ್ ಹೇಳಿದ್ದು ಹಾಲು ಅಣ್ಣ. ಅವ ಬರ್ರಿ ಅವ ಡಾಕ್ಟರ್ ಹೇಳಿಲ್ಲವ, ಪೇಷಂಟ್ ಹೇಳ್ಯಾನವ. ಮತ್ತಿದು ನಮ್ಮಂತ ಬರ್ಗೆಟ್ ನನ್ನ ಮಕ್ಳಿಗೆ ಎಲ್ಲಿ ಹೇಳ್ತಾನವ? ಹೆಂಗಾರ ಮಾಡಿ ಗೌಡಪ್ಪನ ಮನೆ ಕೆಲಸ ಇಸ್ಕೊಡ್ಸು ಬಿಡು. ಒಟ್ ನಿನಗೇನ್ ಬೇಕು? ಕೆಲಸ ಬೇಕಾ? ಕೆಲಸ ಸಿಕ್ತ ಅನ್ಕೋರಿ. ಹೌದಾ? ಅದ್ ಹೆಂಗ್ರಿ? ಅದ ಹೆಂಗಂತ ಕೇಳ್ತಿರಲ್ರಿ? ಗೌಡ್ರ ಮನ್ಯಾಗ ಏನ ಕಾರಬಾರ ನಡೆದ್ರೆ ಅದು ನಂದೇ, ಅದು ನಿಮ್ದ ಅಂತ ಹೆಂಗಂತ ಹೇಳ್ತೀರಿ ನಮಗ? ಅದ ಹೆಂಗಂತ ಕೇಳ್ತಿರಲ್ರಿ? ಗೌಡಪ್ಪನ ಕುಂದ್ರಬೇಕು, ಹೌದು, ನಿಂದ್ರಬೇಕು. ಬರಬರೀತಿಗೆ ಮಾತು ಹೇಳಿದ್ರು. ಇವ್ರ ಹೊಡ್ತಕ್ಕ ಸರ್ಕಾರ ಅಂತ ಸರ್ಕಾರನ ಬಗ್ಗೈತಿ ಅಂತ. ಇನ್ನ ಮಗ ಗೌಡಪ್ಪ ಯಾವ ಲೆಕ್ರಿ ಅಂತ ಅಲ್ರಿ? 2000 ರೂಪಾಯಿ ಇವ್ರ ಅಕೌಂಟಿಗೆ ಫ್ರೀ.